ಇನ್ನು ಬಳ್ಳಾರಿಯಲ್ಲಿ ಗೃಹ ಬಳಕೆ ಸಿಲಿಂಡರ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ. ಬಳ್ಳಾರಿ ತಾಲೂಕಿನ ಮೋಕಾದಲ್ಲಿ ಸಿಲಿಂಡರ್ಗಾಗಿ ಪರದಾಡ್ತಾ ಇದ್ದಾರೆ. ಸಿಲಿಂಡರ್ ಗೋದಾಮಿಗೆ ನೂರಾರು ಜನ ಬಂದು ಲಗ್ಗೆ ಇಟ್ಟಿದ್ದಾರೆ. ಬೆಳಿಗ್ಗೆಯಿಂದಲೇ ಗ್ಯಾಸ್ ಕೊಡಿ ನಮಗೆ ಅಂತ ಹೇಳಿ ಎಡತಾಕ್ತಾ ಇದ್ದಾರೆ. HP ಗ್ಯಾಸ್ ಗೋಡೌನ್ ಮುಂದೆ ಗ್ರಾಹಕರು ಕ್ಯೂ ನಿಂತಿದ್ದಾರೆ. ಖಾಲಿ ಸಿಲಿಂಡರ್ ತಗೊಂಡು ಬಂದು ಕಾಯ್ತಾ ಇರುವಂತಹ ಗ್ರಾಹಕರು ನೋಡಿ, ಇದು ದೃಶ್ಯಗಳು. ಇದು ಬಳ್ಳಾರಿಯಲ್ಲಿ ಕಂಡುಬಂದಿರುವಂಥ ದೃಶ್ಯ. ಇಲ್ಲಿನ ಮೋಕಾ, ಬಳ್ಳಾರಿ ತಾಲೂಕಿನ ಮೋಕಾದಲ್ಲಿ ಸಿಲಿಂಡರ್ಗಾಗಿ ಪರದಾಡ್ತಾ ಇದ್ದಾರೆ. ನೋಡಿ ಅಲ್ಲಿ ಜನ ಎಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂತ. ಗೋಡೌನ್ ಹತ್ರನೇ ಬಂದು ನಿಂತಿದ್ದಾರೆ ಪಾಪ. ಎಷ್ಟು ದಿನ ಮನೆಗಳ ಹತ್ರನೇ ತೊಗೊಂಡು ಬರ್ತಾ ಇದ್ರು, ಗ್ಯಾಸನ್ನು ಡೆಲಿವರ್ ಮಾಡಿ ಹೋಗ್ತಾ ಇದ್ರು. ಈಗ ಪಾಪ ಜನನೇ ಹೋಗಿ ಗೋಡೌನ್ ಹತ್ರ ಕಾದರೂ ಕೂಡ ಸಿಗ್ತಾ ಇಲ್ಲ. ಈಗ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ನಾವು ಪ್ರತಿನಿಧಿ ವಿನಾಯಕ್ ಅಲ್ಲಿಂದ ಒಂದು ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಬನ್ನಿ ನೋಡೋಣ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಿಂದಾಗಿ ಜನ ಸಾಕಷ್ಟು ಸಮಸ್ಯೆನ ಅನುಭವಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಗೃಹ ಬಳಕೆ ಸಿಲಿಂಡರ್ಗೆ ಕೂಡ ಜನ ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಾನೀಗ ಬಳ್ಳಾರಿ ತಾಲೂಕಿನ ಮೋಕಾ ಗ್ರಾಮದ ಹೊರಭಾಗದಲ್ಲಿರ್ತಕ್ಕಂಥ ಒಂದು ಗ್ಯಾಸ್ ಏಜೆನ್ಸಿ ಮುಂಭಾಗ, ಅಂದರೆ ಆಲ್ರೆಡಿ ಗಾಡಿಗಳ ಮೂಲಕವಾಗಿ ಸಿಲಿಂಡರ್ಗಳನ್ನು ತೆಗೆದುಕೊಂಡು ಬಂದರೂ ಕೂಡ ಜನ ಕ್ಯೂ ನಿಂತ್ಕೊಂಡು ಗೃಹ ಬಳಕೆ ಸಿಲಿಂಡರ್ನ ಪಡೆಯುವಂಥ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿರುವಂಥದ್ದು. ಒಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತೇಳಿ ಹೋಟೆಲ್ ಉದ್ಯಮ ಸಾಕಷ್ಟು ಸಮಸ್ಯೆಗೆ ಸಿಲುಕಿದ್ರೆ, ಮತ್ತೊಂದು ಕಡೆ ಆಟೋ LPG ಸಿಗ್ತಾ ಇಲ್ಲ ಅಂತೇಳಿ ಆಟೋಗಳು ಕೂಡ ಸಂಪೂರ್ಣವಾಗಿ ಸ್ತಬ್ಧವಾಗಿರುವಂಥದ್ದು. ಇದರ ಮಧ್ಯೆ ಗೃಹ ಬಳಕೆ ಸಿಲಿಂಡರ್ಗೆ ಕೂಡ ಜನ ಪರದಾಟ ನಡೆಸುವಂಥ ಪರಿಸ್ಥಿತಿ ಬಳ್ಳಾರಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇದೇ ಮೊದಲ ಬಾರಿಗೆ ಜನ ಈ ರೀತಿಯಾಗಿ ಕ್ಯೂ ನಿಂತ್ಕೊಂಡು ಪಡೆಯುವಂಥ ಪರಿಸ್ಥಿತಿ, ಗೃಹ ಬಳಕೆ ಸಿಲಿಂಡರ್ ಪಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊದಲೆಲ್ಲ ಮೊಬೈಲ್ನಲ್ಲಿ ಬುಕ್ ಮಾಡಿದರೆ ಸಾಕು, ಮನೆಗೆ ಬಂದು ಗೃಹ ಬಳಕೆ ಸಿಲಿಂಡರ್ನ ಕೊಟ್ಟು ಹೋಗ್ತಾ ಇದ್ರು. ಆದರೆ ಈ ರೀತಿಯಾಗಿ ಕ್ಯೂ ನಿಂತ್ಕೊಂಡು ಪಡೆಯುವಂಥ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿರುವಂಥದ್ದು. ಈಗ ನಾನು ಜನರನ್ನು ಕೂಡ ಮಾತಾಡ್ತೀನಿ, ಏನು ಸಮಸ್ಯೆನ ಅನುಭವಿಸ್ತಿದ್ದಾರೆ ಅಂತೇಳಿ. ಸರ್, ಈಗ ತಾವು ಯಾವಾಗಿಂದ ತಾವು ಗೃಹ ಬಳಕೆ ಸಿಲಿಂಡರ್ಗೆ ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ಬಂದಿತ್ತು? ಯಾವಾಗ ನಿಂತ್ಕೊಂಡಿದ್ದೀರಾ? ಸಿಗ್ತಾ ಇದೆ ತಮಗೆ ಅಂತ? ಮುಂಜಾನೆ 8:15 ಬಂದಿವಿ ಸರ್. ಬೆಳಗ್ಗೆ ಅವಲ್ಲಿದ್ದ ಅಸಲು ಇನ್ನೂ ಇದುವರೆಗೆ ಇನ್ನೂ ಬಂದಿಲ್ಲ ಸರ್ ನಮಗೆ. ಅಂದರೆ ಇದೇ ಮೊದಲಿಗೆ ನೀವು ಹಿಂಗೆ ಕ್ಯೂ ನಿಂತಿರೋದಾ? ಮೊದಲ ಇವಾಗ ಮೊದಲು ಸರ್ ಕ್ಯೂ ನಿಂತಿರೋದು. ಮೊದಲಿದ್ದು ಯಾಕೆ ಕ್ಯೂ ಇಲ್ಲ ಏನೆಲ್ಲ ಮನೆ ಹತ್ರ ಬಂದು ಕೊಟ್ಟು ಹೋಗ್ತಿದ್ರು, ಬುಕ್ ಮಾಡ್ಕೊಂಡು ಅವ್ರೆ. ಈಗಿಲ್ಲ, ಇಲ್ಲಿ ಬಂದೀವಿ. ಈಗ ಹೀರಾಬ್ರ ನಮ್ಮದು. ಈಗ ಬಿಸಿಲಾಗೂ ಕೂಡ ನಿಂತ್ಕೋಬೇಕು ನೀವು? ನಿಂತ್ಕೋಬೇಕು, ಬಿಸಿಲಾಗ ಕೂಡ ನಿಂತ್ಕೋಬೇಕು. ಊಟ ಗಿಡ ಮಾಡಿಲ್ಲ, ಏನು ಮಾಡಿಲ್ಲ ನಾವು. ಬೆಳಗ್ಗೆ 8:00 ಬಂದವ್ರು ಇಲ್ಲೇ ಇದ್ದೀವಿ. ಕ್ಯೂ ನಿಂತ್ಕೊಂಡು ಪಡ್ಕೊಂಡು ಹೋಗಿ. ಕ್ಯೂ ನಿಂತ್ಕೊಂಡು ಪಡ್ಕೊಂಡು ಹೋಗಿ. ಈಗ ಮತ್ತೆ ಗ್ಯಾಸ್ ಖಾಲಿಗೆ ಎಷ್ಟು ದಿನ ಆಗಿತ್ತು ಮನೇಲಿ? ಮತ್ತೆ ಹೆಂಗೆ ಅಡುಗೆ ಎಲ್ಲ ಹೆಂಗೆ ಮಾಡ್ತಿದ್ರು? ಗ್ಯಾಸ್ ಖಾಲಿ ಎಲ್ಲ ಸುಮಾರು ಒಂದು 15 ದಿನ ಆಯ್ತು ಸರ್. 23ನೇ ತಾರೀಕೆ ಬುಕ್ ಮಾಡೀವಿ. ಬುಕ್ ಮಾಡಿದ್ರೆ ಇವತ್ತು ಬಂದೈತೆ. ಇನ್ನು ಇಲ್ಲಿಗೆ ಬಂದಿದ್ದೀವಿ ಇವಾಗ. ಮನೆಯಲ್ಲ ಅಡುಗೆ ಹೆಂಗೆ ಮಾಡ್ತಿದ್ರು? ಇದು ಕಟ್ಗೆಲಿ ಮಾಡ್ತಿದ್ವಿ ಸರ್. ಕಟ್ಗೆಲಿ ಮಾಡ್ತೀವಿ. ಮತ್ತೆ ಹಿಂಗೆ ಇಂಥ ಪರಿಸ್ಥಿತಿಗೆ ಸರ್ಕಾರಕ್ಕೆ ಏನು ಹೇಳ್ತಿರ್ತಾವು ಅಂತ? ಏನು ಹೇಳ್ಬೇಕು ಸರ್, ಹಿಂಗೆ ಆಯತ್ತೆ. ಮತ್ತು ಇನ್ನು ಇದು ಮಾಡ್ಬೇಕು, ನೀವೇ ಎಲ್ಲ ಇದು ಮಾಡಿ ಸರಿಪಡಿಸ್ಬೇಕಂತೇಳಿ ವ್ಯವಸ್ಥೆ ಮಾಡ್ಬೇಕಂತ ಹೇಳ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಜೊತೆ ವಿನಾಯಕ್, ಟಿವಿ 9 ಬಳ್ಳಾರಿ.